ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. 8:45 ಅಷ್ಟಿಗೆ ನಮ್ಮ ಅಡುಗೆ, ಊಟ, ಟಿಫನು ಎಲ್ಲ ಆಯಿತು ನೋಡ್ರಿ. ಊಟನೂ ಆಯಿತು. ಇವಾಗ ನಾನು ಟಿಫನ್ ತೊಗೊತಾ ಇದ್ದೀನಿ, ಸ್ನಾನ ತೊಗೊಂಡಿದ್ದೀನಿ. ಬಿಸಿ ಐತಿ ಇನ್ನೂ ಕೂಡ. ಅನ್ನ ಸಾಂಬಾರು ತೊಗೊಂಡಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸೊ ಅವರು ಊಟ ಮಾಡಿದ್ರು, ಟಿಫನ್ನು ಕಟ್ಕೊಂಡಿದ್ದಾರೆ. ನಾನು ಇವಾಗ ಟಿಫನ್ ಕಟ್ಕೊತಾ ಇದ್ದೀನಿ ನೋಡಿ. ಬೆಳಗ್ಗೆನೇ ಇಷ್ಟೆಲ್ಲ ರೆಡಿಯಾಗಿರುತ್ತೆ ನೋಡಿರಿ ನಮ್ಮ ಮನೇಲಿ. ಇಷ್ಟಿಲ್ಲ ಅಂದರೆ ನಮ್ಮ ಮನೇಲಿ ಫೈಟ್ ಅಂತ ಪಕ್ಕ ಆಗುತ್ತೆ. ಬಿಸಿ ಬಿಸಿ ರೈಸು, ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ ನೋಡಿರಿ. ಇದು ರೊಟ್ಟಿ, ಇದು ನೆನೆದು ನಾನು ಈ ಥರ ಮಾಡ್ಕೊಂಡು ತಿನ್ನೋದು. ಅವರು ಟಿಫನ್ ಕಟ್ಕೊಂಡಿದ್ದಾರೆ, ಊಟ ಮಾಡಿದ್ದಾರೆ ಅವರು. ನಾನು ಕೂಡ ಊಟ ಮಾಡಿದೆ. ನಾನು 2 ರೊಟ್ಟಿ ತೊಗೊತಿದ್ದೀನಿ. 2 ರೊಟ್ಟಿ ಬೆಳಗ್ಗೆನೇ 2 ರೊಟ್ಟಿ. ಅಯ್ಯೋ ತಳ್ಳಗಾಗಿದೆ ಫ್ರೆಂಡ್, ಇವತ್ತು ಭಾರಿ ಚೆಂದ ತಳ್ಳಗಾಗಿದೆ. 2 ರೊಟ್ಟಿ ತೊಗೊಂಡಿದ್ದೀನಿ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ 2 ರೊಟ್ಟಿ. ಅಲ್ಲೇನ ಶಕ್ಕರೆ ರೊಟ್ಟಿ ಅಣ್ಣ ಪಾಪ ಒಂದೊಂದು ಸರಿ ರೊಟ್ಟಿ ತೊಗೊಂಬ ಅಂತಾನೆ. ಅಣ್ಣ ಇದ್ದರೆ ಅಣ್ಣಂಗೆ ಒಂದು ರೊಟ್ಟಿ, ನಾನೊಂದು ರೊಟ್ಟಿ ಊಟ ಮಾಡ್ತೀರಿ. ಪಾಪ ತುಂಬ ಒಳ್ಳೆ ಅಣ್ಣ ಅವರು. ಎಲ್ಲ ಕಷ್ಟಕ್ಕೂ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಅಂದರೆ ಏನಾದರೂ ಸ್ವಲ್ಪ ಹಾಸ್ಪಿಟ್ಲಿಗೆ ಅದಕ್ಕೆ ಹೋಗ್ತೀನಿ ಅಂದರೆ ಹೋಗುವಂತ ಕಳಿಸ್ತಾರೆ. ಮನೆಗೆ ಅರ್ಜೆಂಟ್ ಇದ್ರೆ ಹೋಗುವಂತ ಕಳಿಸ್ತಾರೆ. ಸೊ ಅಣ್ಣ ಏನಾದರೂ ಇದ್ದರೆ ಅಣ್ಣಂಗೆ ಒಂದು ರೊಟ್ಟಿ, ನಾನೊಂದು ರೊಟ್ಟಿ ಇಷ್ಟ ಅಣ್ಣ ನನಗೆ ನೋಡಿರಿ. ನಂಗೆ ಇಷ್ಟ ಸಾಕು ಮಧ್ಯಾಹ್ನ ಊಟ. ಯಾಕಂದರೆ ಬೆಳಗ್ಗೆ ಊಟ ಮಾಡಿರ್ತೀರಲ್ರಿ, ಈಗ ಮಧ್ಯಾಹ್ನ ಅಷ್ಟು ಹೊಟ್ಟೆ ಹಸು ಆಗೋಲ್ಲ ನನಗೆ. ಪಲ್ಯ ಚೆನ್ನಾಗಿದೆ, ಬೆಂಡೆಕಾಯಿ ಪಲ್ಯ ಸಕ್ಕತ್ತಾಗಿದೆ. ಕತ್ತಿ 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 ಇರುವೆ. ಓಕೆ ಫ್ರೆಂಡ್, ಮತ್ತು ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಹೋಗಿ ಮತ್ತೆ ಸಿಕ್ಕಿ ವಿಡಿಯೋ ಮಾಡಿದ್ರೆ ಆಗ್ತೀನಿ, ಇಲ್ಲಾಂದರೆ ವಿಡಿಯೋ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಸರ್ ಇರ್ತಾರೆ, ಅವ್ರಿಗೆಲ್ಲ ಓಡಾಡ್ತಾ ಇರ್ತಾರೆ. ಸೊ ಮಾತಾಡೋಕ್ಕಾಗಲ್ಲ. ಎಲ್ಲ ಕ್ಲೋಸ್ ಮಾಡಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಎಲ್ಲ ಗ್ಯಾಸ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ರಿ. ಗ್ಯಾಸ್ ಅಂದರೆ ಭಯ ಆಗುತ್ತೆ. ಯಾಕಂದರೆ ಇದು ಏನು ಹೇಳ್ತಾರೆ, ನಮ್ಮ ಏರಿಯಾ ಕಡೆಗೆ ಒಂದು ಗ್ಯಾಸ್ ರೊಟ್ಟಿ ಇಟ್ಕೊಂಡಿದ್ದೀನಿ, ಕಾಣಿಸ್ತೇವೆ. ನಮ್ಮ ಏರಿಯಾ ಕಡೆಗೆ ಗ್ಯಾಸ್ ಒಂದು ಬ್ಲಾಸ್ಟ್ ಆಗಿತ್ತು. ಅವಾಗಿಂದ ಸ್ವಲ್ಪ ಭಯ ನನಗೆ. ಬಟ್ಟೆ ಇನ್ನು ಹಂಗೆ ಇಟ್ಟಿದ್ದೀನಿ, ಇವಾಗ ತುಂಬ್ಕೊಂಡು ಹೋಗ್ಬೇಕು. ರೀ ಇದು ನೀವು ಬಂದ್ ಮಾಡಿರಿ, ನೀರು ತುಂಬ್ಕೊಂಡು ಹೋಗ್ತಾ ಇರ್ಬೇಕು. ಅಲ್ಲಿದೆ, ಬಟ್ ಆದರೂ ನಂಗೆ ನೀರು ಮನೆಯಿಂದನೇ ತೊಗೊಂಡೋಗ್ತೀನಿ. ಆಗಿಬಿಟ್ಟಿದೆ, ಅದಕ್ಕೆ ಅಂತ ಹೇಳ್ತಿದೆ. ರೆಡಿ ಆಯ್ತು, ಹೊಂಟೇನು ರೀ. ಆಗ ನಾನು ಕೆಲಸದಿಂದ ಬಂದು ಟೀ ಇಟ್ಟಿದ್ದೀನಿ. ಟೀ ಇಟ್ಟು ಆಚೆ ಕಡೆ ಮಾತಾಡ್ಕೊಂಡು ಕೂತಿದ್ದೀನಿ. ಸುಟ್ಟು ಇಷ್ಟೊಂದಾಗಿದೆ ಚಹಾ ನೋಡ್ರಿ. ನಂತರ ತಪ್ಪಬೇಡಿ, ನಾನು ತಪ್ಪಿನೇ ಇಷ್ಟು ದಿನ ಇಷ್ಟು ವರ್ಷ ಬಯಸ್ಕೊಂಡು ಅಣಿಸ್ಕೊಂಡು ಜೀವನ ಸಾಕಾಗಿಬಿಟ್ಟಿದೆ. ಇನ್ಮೇಲೆ ಏನೇ ಕೆಲಸ ಮಾಡಿದ್ರು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಈ ಚಹಾ ಮೂಲಕ ಹೇಳ್ತೀನಿ ರೀ. ಬಟ್ ಎಲ್ರಿಗಲ್ಲ, ನಾನು ಮಾಡಿರೋ ತಪ್ಪನ್ನ ಹೇಳ್ತಾಯಿದ್ದೀನಿ. ಹಾಗೆ ಇಲ್ಲಿ ಕಾಳು ಇಟ್ಟಿದ್ದೀನಿ ನೆನೆಯಿಡೋಕ್ಕೆ. ನಾಳೆ ಬೆಳಗ್ಗೆ ಮಾಡ್ಕೊಬೇಕಲ್ರಿ. ಚಪಾತಿ ಕಾಳು ಪಲ್ಯ ಮಾಡ್ತೀನಿ, ಇಲ್ಲ ರೊಟ್ಟಿ ಕಾಳು ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಜಾಮೂನ್ ಪ್ಯಾಕೆಟ್ ತೊಗೊಂಬಂದಿದ್ದೀರಿ. ಏನು ಭಾಳ ಇಲ್ಲರಿ, ಚಿಕ್ಕದು ಇಬ್ಬರಿಗೆ ಆಗೋಷ್ಟಿಗೆ. ಸೊ ಇವಾಗ ಬರೋಷ್ಟಿಗೆ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗೇನು ಅಡುಗೆನೂ ಮಾಡಲ್ಲ ನೋಡಿರಿ. ಅಡುಗೆನೂ ಐತೆ, ಇನ್ನೊಂದು ಸ್ವಲ್ಪ ಪಲ್ಯ ಐತಿ, ಇನ್ನೊಂದು ಸ್ವಲ್ಪ ಸಾಂಬಾರು ಐತಿ, ಇನ್ನೊಂದಿಷ್ಟು ಅನ್ನ ಐತಿ. ಅಲ್ಲಿ ರೊಟ್ಟಿನೂ ಐತೆ ನೋಡಿರಿ, ರೊಟ್ಟಿನೂ ಐತೆ. ಸಾಕು. ಸಂಜೆ ಏನೋ ಮೊಸರು ತಂದರೆ ಮೊಸರು ಶೇಂಗಾ ಚಟ್ನಿ ಅದು ಹಾಕ್ಕೊಂಡು ಊಟ ಮಾಡ್ತಾರೆ. ಒನ್ ಟೈಮ್ ಸ್ವಲ್ಪ ಕಮ್ಮಿ ಮಾಡಬೇಕು ನೈಟ್ ಹೊತ್ತು. ಬೆಳಗ್ಗೆ ಮಧ್ಯಾಹ್ನ ಉಂಡ್ರು ನಡಿತೈತಿ. ಬರ್ರಿ ಫ್ರೆಂಡ್, ಚಹಾ ಕುಡಿಯಮ್ರಿ. ಚಹಾ ಕುಡಿದು ಜಾಮೂನ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಫ್ರೆಂಡ್ ನಿಮಗೆ. ನೋಡಿರಿ, ಪಾಕಾಗಿ ಇಟ್ಟಿದ್ದೀನಿ ನೋಡಿ, ಜಾಮೂನ್ ಪಾಕಾಗೆ. ಇದು ಸಣ್ಣ ಕಪ್ಪಿಲಿ ಒಂದು 4 ಗ್ಲಾಸ್ ನೀರು ಹಾಕಿದ್ದೀನಿ, ಟೀ ಕುಡಿಯೋ ಕಪ್ಪಿಲಿ. ಆಮೇಲೆ ಒಂದೇ ಒಂದು ಕಪ್ಪು ಸಕ್ಕರೆ ಹಾಕಿದ್ದೀನಿ, ಭಾಳ ಹಾಕಿಲ್ಲ. ನಾನು ಸ್ವೀಟ್ ತುಂಬ ತಿನ್ನಲ್ಲ ನಮ್ಮ ಮನೇಲಿ, ನಾನು ಅವರು ಇಬ್ಬರು ತಿನ್ನಲ್ಲ. ಸೊ ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ ಪಾಕನ. ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀರಿ ನೋಡಿರಿ. ಇವಾಗ ಕಲಿಸ್ಕೊಬೇಕು. ಜಾಸ್ತಿ ಜೋರಾಗಿ ಕಲಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಅದು ಹಿಟ್ಟು ಮಿದ್ದಂಗೆ ಮಿದಿಯಕ್ಕೆ ಹೋಗ್ಬಿಡ್ರಿ. ಸುಮ್ಮನೆ ನಿಮ್ಮ ಕೈಲ
ಇದು ಜಾಮೂನು ಜೋರಾಗಿ ಕಲಸಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ ರೀ. ಅದಕ್ಕೋಸ್ಕರ ನಿಧಾನಕ್ಕೆ ಕಲಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಎಷ್ಟೋ ಮನೆಯಲ್ಲಿ ಜಾಮೂನು ತಿಂದಿದ್ದೀನಿ. ಕೆಲವೊಂದು ಒಳಗಡೆನೇ ಏನಂತಾರೆ ಒಳಗಡೆನೇ ಹಸಿ ಹಸಿ ಇರುತ್ತೆ, ಆಮೇಲೆ ಅಂದರೆ ಗಟ್ಟಿ ಅನ್ನ ಆಗಿರುತ್ತೆ, ಇಲ್ಲ ಒಂದು ಥರನೇ ಆಗಿರುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ಜಾಸ್ತಿ ಜೋರಾಗಿ ಮಿದಿಯೋಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಲೈಟಾಗಿ ಮಿದೀರಿ. ಹಾಲಿದ್ರೆ ಹಾಲು ಹಾಕ್ಕೊಳ್ಳಿ, ಬಟ್ ನಮ್ಮ ಮನೇಲಿ ಹಾಲಿಲ್ಲ, ಬೇಕಾದರೆ ತುಪ್ಪನೂ ಹಾಕ್ಕೋಬೋದು ಇದರಲ್ಲಿ ಚೂರು. ಸೊ ನಾನು ತುಪ್ಪ ಹಾಕ್ಕೊಳ್ಳಲ್ಲ, ನನಗೆ ತುಪ್ಪ ಬೇಡ. ಸೊ ನೀರೊಂದೇ ಹಾಕಿ ನಾನು ಕಲಿಸ್ತಾಯಿದ್ದೀನಿ. ಹಾಲು ಇವಾಗ ಟೀ ಮಾಡ್ಕೊಂಡು ಕುಡಿದೆ. ಸೊ ನೋಡಿ ಈ ಥರ ಸ್ಮೂತಾಗಿದ್ದು, ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತುಳಿನೂ ಇಲ್ಲ, ಎಷ್ಟು ಮಾಡ್ಕೊಂಡು ಸಾಕು ನೋಡಿ. ಕೈಯಲ್ಲಿ ಎಣ್ಣೆನೋ ತುಪ್ಪನೋ ಸೋರ್ಕೊಂಡು ಉಂಡೆ ಇದು ರೌಂಡ್ ಮಾಡ್ಕೊಳ್ಳಿ. ಜೋರಾಗಿ ಪ್ಲಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ಮೂತಾಗಿ ರೌಂಡ್ ಮಾಡ್ಕೊಳ್ಳಿ. ಓಕೆ, ಇದು ನೆನೆಯಕ್ಕೆ ಬಿಡೋಣ ಒಂದು ಸ್ವಲ್ಪ. ಏನಂತಾರೆ ಸ್ವಲ್ಪ ಇಂಗ್ಲೀಷಲ್ಲಿ ಹೇಳ್ತೀನಿ, ರೆಸ್ಟ್ ಮಾಡೋಕ್ಕೆ ಬಿಡೋಣ ಇದಕ್ಕೆ. ಏನಾದರೂ ಇದ್ದರೆ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ. ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೆಲ್ಲಿಂಗ್ಗಳು ಕಲಿತಾ ಇದ್ದೀನಿ ನಾನು ಕೂಡ ಡೈಲಿ ಒಂದೊಂದು. ನಾವು ಕನ್ನಡದಲ್ಲಿ ಸ್ವಲ್ಪ ನೆನೆಯಕ್ಕೆ ಬಿಡೋಣ ಅಂತೀರಿ, ಇಂಗ್ಲೀಷಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ ಅಂತಾರಲ್ಲ, ಹಂಗೆ. ಇಂಗ್ಲೀಷ್ ಬರೋಲ್ಲ, ಸುಮ್ಮನೆ ಕಲಿಯೋಣ ಅನ್ನೋ ಆಸೆ ನನಗೆ. ಫ್ರೆಂಡ್, ನಾನು ಸ್ವಲ್ಪ ತುಪ್ಪ ಹಚ್ಕೊತಾ ಇದ್ದೀನಿ ಕೈಗೆ. ಎಣ್ಣೆ ಇದ್ದರೆ ಎಣ್ಣೆನೂ ಸರ್ಕೋಬೋದು, ತುಪ್ಪ ಹಚ್ಕೋಬೋದು. ತುಪ್ಪ ಇದ್ರೆ ತುಪ್ಪ, ಎಣ್ಣೆ ಇದ್ರೆ ಎಣ್ಣೆ. ಸೊ ಇದನ್ನು ನಾವು ನಿಧಾನಕ್ಕೆ, ಜಾಸ್ತಿ ಪ್ಲಸ್ ಮಾಡಬಾರ್ದು, ನಿಧಾನಕ್ಕೆ ಇದು ರೌಂಡ್ ಮಾಡ್ಕೋಬೇಕು ನೋಡಿ. ಜಾಸ್ತಿ ಭಾರ ಹಾಕಿ ಮಾಡಿದ್ರೆ ಅದರಲ್ಲಿ ಚೆನ್ನಾಗಿ ಕುದ್ದಿರಲ್ಲ, ಅಂದರೆ ಅದರಲ್ಲೆಲ್ಲ ಹಸಿ ಬಿಸಿ ಇರುತ್ತೆ ನೋಡಿ. ಈ ಥರ ಎಲ್ಲನೂ ನಿಧಾನಕ್ಕೆ ರೌಂಡ್ ಮಾಡ್ಕೊಂಬಿಡೋಣ. ಹತ್ತು ಜಾಮೂನು ರೆಡಿ ಆಯ್ತು ನೋಡಿರಿ. ಇಲ್ಲಿ ಎಣ್ಣೆ ಕಾಯಕ್ಕೂ ಇಟ್ಟಿದ್ದೀನಿ. ಸೊ ಸಣ್ಣ ಉರಿಯಲ್ಲೇ ಹಾಕಬೇಕು, ಯಾಕಂದರೆ ಜಾಮೂನು ಜೋರು ಉರಿಯಲ್ಲಿಟ್ಟರೆ ಕೈಗೆ ನೀರು ಹಾಕ್ಕೊಂಡು ಕೈ ತೊಳ್ಕೊಂಡಿದ್ದೆ. ಸೊ ಫುಲ್ಲು ಕಮ್ಮಿ ಉರಿಯಲ್ಲೇ ಹಾಕ್ಕೊಳ್ರಿ, ಕಮ್ಮಿ ಉರಿಯಲ್ಲೇ. ಏನಿಲ್ಲ ಸರಿ, ಕಮ್ಮಿ ಉರಿಯಲ್ಲಿ ಕರ್ಕೊಳ್ಳಿ, ಕೆಂಪು ಕರ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ನಾವು ಜೋರು ಉರಿಯಲ್ಲಿಟ್ಟರೆ ಏನಾಗುತ್ತೆ ಅಂದರೆ ಮೇಲೆ ಮಾತ್ರ ಕೆಂಪಗಾಗಿರುತ್ತೆ, ಒಳಗಡೆ ಹಸಿ ಬಿಸಿ ಇರುತ್ತೆ ಹಿಟ್ಟು. ಸೊ ನಾವು ಒಂದೆರಡು ಸರಿ ಮಾಡಿ ಕೆಡಿಸಿ ಆ ನಂತರ ಮಾಡ್ತಾಯಿದ್ದೀನಿ. ಕೆಡುತ್ತೆ ಇದು ಏನೇ ಮಾಡೋಕ್ಕೋದ್ರೆ ಫಸ್ಟ್ ನಾವು ಸರಿಯಾಗಿ ಮಾಡೋಕ್ಕಾಗಲ್ಲ ಒಂದೊಂದು ಸರಿ. ಅಂದರೆ ಯಾವುದೇ ಕೆಲಸ ಆಗಲಿ ಇದೆ ಅಂತಲ್ಲ, ಬರಲ್ಲ ಅಂದರೆ ಬರೋದೇ ಇಲ್ಲ. ಫಸ್ಟ್ ಕೆಟ್ಟರೆ ಕೆಡಲಿ ಅಂತ ನಾವು ಟ್ರೈ ಮಾಡ್ತಾ ಇರ್ಬೇಕು ಕೆಲಸ, ಯಾವುದೇ ಕೆಲಸ ಆಗಲಿ. ಇದೆ ಅಂತಲ್ಲ, ಅಯ್ಯೋ ನಂಗೆ ಬರಲ್ಲ, ನಂಗೆ ಫಸ್ಟ್ ಮದುವೆ ಆದಾಗ ಹೊಸರಲ್ಲಿ ರೊಟ್ಟಿನೇ ಬರ್ತಿಲ್ಲ, ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ರೊಟ್ಟಿ ಹೆಂಗೆ ಕಲಿಸ್ಕೋಬೇಕು, ಹೆಂಗೆ ಜಿಗಿ ಹಾಕೋಬೇಕಂತ ಗೊತ್ತಿಲ್ಲ. ನಾನು ರೊಟ್ಟಿ ಮಾಡೋಕೆ ಹೋದರೆ ನಮ್ಮ ಅತ್ತಿಗೆಯರು ಒಂದು ರೊಟ್ಟಿ, ನಮ್ಮ ಅಮ್ಮ ಬೈತಿದ್ರು, ಕೊಡೋಕೆ ಒಂದೆರಡು ರೊಟ್ಟಿ ಮಾಡಲಿ ಅಂತ ಹೇಳ್ತಿದ್ರು ಅಮ್ಮ. ಆವಾಗ ನಮ್ಮ ಅತ್ತಿಗೆಂದರು ಒಂದೊಂದು ರೊಟ್ಟಿ ಬಿಡ್ತಿದ್ರು ಲಾಸ್ಟಲ್ಲಿ. ಅದನ್ನು ನಾನು ನೆಲಕ್ಕೆ ರಪ ಬಡಿತಿದ್ದೆ, ತಿರುಗಿಸ್ಬೇಕು, ಆ ಥರ ಬಡಿಬೇಕು ಅಂತ ಹೇಳ್ಕೊಟ್ರು ನಂಗೆ ಬರ್ತಿರ್ಲಿಲ್ಲ. ಸೊ ಒಂಥರ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಇರುವಾಗ ನಾನು ಏನೂ ಕೆಲಸ ಮಾಡಿಲ್ಲ. ಸೊ ಇವಾಗ ಗಂಡನ ಮನೆಗೆ ಬಂದಮೇಲೆ ಎಲ್ಲ ಪ್ರತಿಯೊಂದು ಏನಂತ ಎಲ್ಲನೂ ತಿಳ್ಕೊತಾ ಇದ್ದೀನಿ. ಒಂದು ಏನಂದರೆ ಮದುವೆ ಆದಮೇಲೆ ತುಂಬಾ ಒಂದು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದೂ ಅನ್ಸ್ಕೋಬೇಕು, ಹೆಂಗಿದ್ರೂ ಅನ್ಸ್ಕೋಬೇಕು. ನಿಜ ಹೇಳ್ತೀನಿ ಅಪ್ಪ, ಯಾಕನ್ನ ಜಾಮೂನು ಸಾಯಂಕಾಲ ತಿಂತಾರೆ ಅಂದರೆ ಇದನ್ನು ಪಾಕ ಬಿಸಿ ಇರುವಾಗನೇ ಕರೆದ್ಬಿಟ್ಟು ಹಾಕಿ, ಅಂದರೆ ಸಾಯಂಕಾಲ ರೆಡಿಯಾಗಿರುತ್ತೆ ಅವ್ರು ಬರೋಷ್ಟಿಗೆ. ಇವಾಗ ನಾನು ಕೂಡ ಹಾಗೆ ಹಾಕಿದ್ದೀನಿ. ಫ್ರೆಂಡ್, ಬೆಳಗ್ಗೆ ಸಾಂಬಾರು ಇತ್ತಲ್ಲ ಅದೆಲ್ಲ ಹಾಕಿ ಸಂಡಿಗೆ ಮಾಡ್ತಾಯಿದ್ದೀನಿ. ಸೊ ಸಂಡಿಗೆ ಮಾಡ್ತಾಯಿದ್ದೀನಿ. ಈ ಕಡೆ ಅನ್ನ ಇತ್ತಲ್ಲ, ಸೊ ಅದು ಒಗ್ಗರಣೆ ಹಾಕಿದ್ದೀನಿ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್. ಸಾಂಬಾರು ಹಾಕಿ ಮಾಡಿದರೆ, ಬೇಳೆ ಸಾರದು ಏನಾದರೂ ಉಳಿದ್ರೆ ಈ ಥರ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ.